ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಬಂದುಬಿಟ್ಟು ಅಕ್ಟೋಬರ್ ಮೊದಲನೆಯ ವಾರದಲ್ಲಿಯೇ ಪ್ರಾರಂಭ ಆಗುತ್ತೆ. ಅಂದರೆ ನಿಮ್ಮ ವೆಕೇಷನ್ ಆದ ತಕ್ಷಣ ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಯಾವುದು ಮಿಡ್ ಟರ್ಮ್ ಎಕ್ಸಾಮಿನ ಪ್ರೋಸೆಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಿಟ್ಟರೆ ಎಲ್ಲರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ. ಈಗ ಬಹಳ ಜನಕ್ಕೆ ಡೌಟ್ ಇರುವಂಥದ್ದು, ಸರ್ ನಮ್ಮ ಕ್ವಶನ್ ಪೇಪರು ನಮ್ಮ ಕಾಲೇಜಲ್ಲಿ ರೆಡಿ ಮಾಡ್ತಾರೋ ಅಥವಾ ನಮ್ಮ ಕ್ವಶನ್ ಪೇಪರನ್ನು ಏನು ಗೌರ್ಮೆಂಟ್ ಕೊಡುತ್ತೋ, ಗೌರ್ಮೆಂಟ್ ಅಂತ ಹೇಳಬಾರ್ದು, ಆ್ಯಕ್ಚುಲಿ ಬೋರ್ಡ್ ಕೊಡುತ್ತೋ ಅಂತ ಕೇಳಬೇಕು. ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಮರಿತಾ ಇದ್ದೀರಾ ನೀವು ಕೇಳುವಂಥದ್ದು, ಅದು ಡಿಸ್ಟಿಕ್ ಅಂತ. ಇಲ್ಲಿ 3 ಆಪ್ಷನ್ ಇದೆ. ಈಗ ನಿಮ್ಮ ಪಾಠ ಮಾಡಿದ ಕಾಲೇಜಿನವರಿಗೆ ಪ್ರಿಪೇರ್ ಮಾಡ್ತಾರೋ ಅಥವಾ ಡಿಸ್ಟಿಕ್ಕಿಂದ ಬರುತ್ತೋ ಅಥವಾ PUC ಬೋರ್ಡಿಂದ ಬರುತ್ತೋ ಅನ್ನುವಂತಹ ಪ್ರಶ್ನೆ ತಾವುಗಳು ಕೇಳಬೇಕು. 100% ನಿಮ್ಮ ಪ್ರಶ್ನೆ ಪತ್ರಿಕೆ ಇದೆ ಅಲ್ವಾ, ಡಿಸ್ಟಿಕ್ ವೈಸ್ ಬರುವಂಥದ್ದಾಗಿರುತ್ತೆ. ಡಿಸ್ಟಿಕ್ ವೈಸ್ ಆಯಿತಾ. ಈಗ ಬೆಂಗಳೂರು ನಾರ್ತ್ ಸಪ್ರೇಟ್ ಇರುತ್ತೆ, ಬೆಂಗಳೂರು ಸೌತ್ ಸಪ್ರೇಟ್ ಇರುತ್ತೆ, ದಾವಣಗೆರೆ ಡಿಸ್ಟಿಕ್ ಸಪ್ರೇಟ್ ಇರುತ್ತೆ, ಶಿವಮೊಗ್ಗ ಡಿಸ್ಟಿಕ್ ಸಪ್ರೇಟ್ ಇರುತ್ತೆ, ಧಾರವಾಡ ಡಿಸ್ಟಿಕ್ ಸಪ್ರೇಟ್ ಇರುತ್ತೆ, ಉತ್ತರ ಕನ್ನಡ, ಈ ರೀತಿಯಾಗಿ ಇರುವಂಥದ್ದು. 100% ನಿಮ್ಮ ಕಾಲೇಜಲ್ಲಿ ಪ್ರಶ್ನೆ ಪತ್ರಿಕೆ ರೆಡಿ ಆಗಲ್ಲ. ಆದರೆ ಐ ಪ್ರಾಮಿಸ್ ಯು ಮೈ ಡಿಯರ್ ಚಿಲ್ಡ್ರನ್, ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ, ಯಾವುದೇ ಡಿಸ್ಟಿಕ್ನವರು ಆಗಿರಿ. ಬನ್ನಿ ಸರ್, ಈಗ ಇದು ಎಷ್ಟು ಮಜಾ ಅಂತ ಹೇಳಿದರೆ, ಏನೇ ಕ್ವಶನ್ ಕೊಟ್ಟರು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡುವಂತಹ ಏನಂತೀರ ತಾವುಗಳು ಉತ್ತರವನ್ನೇ ಬರಿಬೇಕು. ಯಾವ ಪ್ರಶ್ನೆಗಳಿಗೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಅರ್ಥ ಆಗತ್ತೆ ರೀ? ಈಗ ಯಾರೋ ಹೇಳ್ತಾರೆ, ಏನು ಕೊಟ್ಟರು ಸುಮ್ಮ ಜಬಾಯಿಸ್ ತಿಂದು ಬಾರಲೇ ನೀನು ಅಂತ. ಏನು ಕೊಟ್ಟರು ತಿಂದು ಬಾ ಅಂತ ಹೇಳಿದ್ರೆ ಹಳಸಿದ್ದು ಕೊಟ್ಟರು ತಿನ್ನಕ್ಕೆ ಬರುತ್ತಾ? ಇಲ್ಲ ಅಲ್ವಾ, ದೇವ್ರ ಬುದ್ಧಿ ಕೊಟ್ಟಿದ್ದಾನಲ್ವ. ಹಾಗೆ ಪ್ರಶ್ನೆ ಓದಬೇಕು, ಯಾವ ಪಾಠದ ಪ್ರಶ್ನೆಗೆ ಯಾವ ಉತ್ತರ ಬರೀಬೇಕು ಅಂತ. ಈ ಒಂದು ಪಾಠ ದಿ ಗಾರ್ಡನರ್ ಅಂತ ಇದೆ, ಭಾಳ ಚೆನ್ನಾಗಿದೆ ಕಣ್ರಿ, ಓದ್ರಿ ಒಮ್ಮೆ ಆಯಿತಾ. P. ಲಂಕೇಶರು ಬರೆದಿರುವಂಥದ್ದು ಆನ್ಸರ್. ಆಮೇಲೆ ಓದ್ರಂತೆ, ಮೊದಲು ಟೆಕ್ಸ್ಟ್ ಬುಕ್ಕಲ್ಲಿ ಒಮ್ಮೆ ಪಾಠ ಓದಿ ಜೀವನನೇ ಬದಲಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಸನ್ರಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಶತ್ರುಗಳು ಇರುವಂಥದ್ದು ಸಹಜ. ಶತ್ರುನೇ ಇಲ್ಲ ಅಂದಮೇಲೆ ಜೀವನದಲ್ಲಿ ನೀವು ಬೆಳೆಯುವುದಿಲ್ಲ. ನಾನಾದರೂ ಅಷ್ಟೇ, ನನಗೆ ಎಷ್ಟು ಜನ ವೆಲ್ ವಿಷರ್ಸ್ಗಳು ಇದ್ದೀರೋ ಅಷ್ಟೇ ಜನ ಹೊಟ್ಟೆ ಹುರ್ಕೊತವ್ರೆ. ದಿಸ್ ಈಸ್ ಅ ಕಾಮನ್ ಮ್ಯಾನ್. ವಿ ಶುಡ್ ನಾಟ್ ಪೇ ಅಟೆನ್ಷನ್ ಟು ದೋಸ್ ಥಿಂಗ್ಸ್. ಒಳ್ಳೆಯವರಿದ್ದರೂ ಜನ ಏನಂತೀರ ಸರ್, ಹೊಟ್ಟೆ ಕಿಚ್ಚು, ಕೆಟ್ಟವರಿದ್ದರೂ ಹೊಟ್ಟೆ ಕಿಚ್ಚು ಪಡ್ಕೊತವ್ರೆ ಆಯಿತಾ. ಹಾಗಾಗಿ ಆಯಿತಾ, ಬನ್ನಿ ಈಗ ರೈಟ್ ಎ ನೋಟ್ ಆನ್ ದಿ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಅಂತ ಇದೆ. ಈ ಕ್ವಶನ್ನು 100% ಫಿಕ್ಸು, ನಿಮ್ಮ ಕ್ವಶನ್ ಪೇಪರಲ್ಲಿ ಬರುವಂಥದ್ದು. ಒಂದು ತಿಳ್ಕೊಳ್ಳಿ, ಇಲ್ಲಿ ನಿಮಗೆ ಹೆಲ್ತಿ ಕಾಂಪಿಟೀಷನ್ ಅಂತ ಕ್ವಶನ್ ಪೇಪರಲ್ಲಿ ನಿಮ್ಮ ಕ್ವಶನಲ್ಲಿ ಕಂಡ್ರೆ ಇದೇ ಆನ್ಸರ್ ಬರೀಬೇಕು. ರೈವಲ್ರಿ ನೋಡಿ, ಎಂಥ ರೈವಲ್ರಿ? ಹೆಲ್ತಿ ಕಾಂಪಿಟೇಷನ್. ರೈವಲ್ರಿ ಅಂತ ಹೇಳಿದರೆ ದುಶ್ಮನ್ಗಿರಿ ಅಂತ ಹೇಳ್ತೀವಿ. ರೈವಲ್ರಿ ಅಂತ ಹೇಳಿದರೆ ಅವ್ರ ನಡುವೆ ನಡೆಯುವಂತಹ ಏನಂತೀರ ಸರ್ ನೀವು, ಹೊಟ್ಟೆ ಕಿಚ್ಚು ಆಯಿತಾ. ನೋಡಿ, ರೈಟ್ ಎ ನೋಟ್ ಆನ್ ದಿ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಅಂತ, ಇಬ್ಬರು ನಡುವೆ ನಡೆದಂತಹ ಫೈಟ್ ಅಂತಲೂ ಕೂಡ ತಾವುಗಳು ಹೇಳ್ಬೋದು. ಆದರೆ ಇದು ಹೆಲ್ತಿ ಕಾಂಪಿಟೇಷನ್. ಇದೆಂಥ ಫೈಟು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಾನು ಇಂಗ್ಲೀಷಲ್ಲಿ 80ಕ್ಕೆ ನನ್ನ ವಿದ್ಯಾರ್ಥಿ 50 ತಗೊಂಡಿರ್ತಾನೆ, ಇನ್ನೊಬ್ಬನು 49 ತಗೊಂಡಿರ್ತಾನೆ. ಈಗ ಇಬ್ಬರಿಗೂ ಕಾಂಪಿಟೇಷನು, ನೆಕ್ಸ್ಟ್ ಟೆಸ್ಟಲ್ಲಿ ಏನಾದರೂ ಮಗನಿಗೆ ಮಾಡಿ ನಾನು ಸೋಲಿಸಬೇಕು ಅಂತ. ಇಂತಹ ಕಾಂಪಿಟೀಷನನ್ನು ನಾವು ಹೆಲ್ತಿ ಕಾಂಪಿಟೀಷನ್ ಅಂತ ಕರಿತೀವಿ. ಅಲ್ಲಿ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆಯುವುದಿಲ್ಲ, ಅಂದರೆ ಯಾರಿಗೂ ತೊಂದರೆ ಆಗಲ್ಲ. ಇದನ್ನು ನಿಮ್ಮ ಎಕ್ಸಾಮಲ್ಲಿ ಏನಾದರೂ ಹೆಲ್ತಿ ಕಾಂಪಿಟೀಷನ್ ಅಂತ ನಿಮ್ಮ ಕ್ವಶನಲ್ಲಿ ಬಂದರೆ ಇದೇ ಆನ್ಸರನ್ನು ಬರೀರಿ. ನಂತರದಲ್ಲಿ ನಿಮ್ಮ ಕ್ವಶನಲ್ಲಿ ಏನಾದರೂ ಲ್ಯಾಂಡ್ ಕಾಂಪಿಟೀಷನ್ ಬಗ್ಗೆ ಬರೀರಿ, ಬಸವಯ್ಯ ಹಾಗೂ ತಮ್ಮಣ್ಣನ ಬಗ್ಗೆ ಅಂತ ಬಂದರೆ ಇದೇ ಆನ್ಸರ್ ಬರೀಬೇಕು. ನಂತರದಲ್ಲಿ ನಿಮಗೇನಾದರೂ ವಿಸಿಬಲ್ ಕಾಂಪಿಟೀಷನ್ ಬಗ್ಗೆ ಬರೀರಪ್ಪ, ಬಸವಯ್ಯ ಹಾಗೂ ತಮ್ಮಣ್ಣನ ನಡುವೆ ನಡೆದಂಥದ್ದು ಅಂತ ಕೇಳಿದರೆ ಸೇಮ್ ಆನ್ಸರ್ ಯು ಶುಡ್ ರೈಟ್. ಹೋಪ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್ ಚಿಲ್ಡ್ರನ್. ಫಾರ್ ದೀಸ್ ಆಯಿತಾ 5 ಕ್ವಶನ್ಸ್ ಆನ್ಸರ್ ಈಸ್ 1. ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಒಂದೇ ಆಗಿರುತ್ತೆ. ಬನ್ನಿ ಈಗ ಉತ್ತರ ಹೇಗೆ ಬರಿಬೇಕು ಅಂತ ನಾವು ನೋಡ್ತಾ ಹೋಗೋಣ. ಬಹಳ ಈಸಿಯಾಗಿದೆ ಕಣ್ರಿ, ಎಲ್ಲರೂ ಬರಿಬೋದು. ಬನ್ನಿ ಈಗ, ತಮ್ಮಣ್ಣ ಆ್ಯಂಡ್ ಬಸವಯ್ಯ ವರ್ 2 ರೈವಲ್ಸ್. ಇಬ್ಬರು ಕೂಡ ಶತ್ರುಗಳಾಗಿರ್ತಾರೆ. ಶತ್ರುಗಳು ಅಂತ ರೈವಲ್ಸ್ ಅಂತ ಹೇಳಿದರೆ ಆಯಿತಾ. ತಮ್ಮಣ್ಣ ಹ್ಯಾಡ್ 10 acres ಆಫ್ ವೆಟ್ಲ್ಯಾಂಡ್. ತಮ್ಮಣ್ಣ ಬಳಿನಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ, 10 ಎಕರೆ ವೆಟ್ಲ್ಯಾಂಡ್ ಇರುತ್ತೆ. ವೆಟ್ಲ್ಯಾಂಡ್ ಅಂದರೆ ಅರ್ಥ ಆಯ್ತಾ, ಹಸಿ ಜಮೀನು ಅಂತಲ್ಲ, ನೀರಾವರಿ ಜಮೀನು ಅಂತ ಹೇಳ್ತೀವಿ.
ಇಲ್ಲಿ ನಮ್ಮ ಸ್ವಲ್ಪ ಸಿಟಿನವರಿಗೆ ಇದು ಕೆಲವೊಮ್ಮೆ ಅರ್ಥ ಆಗಲ್ಲ. ಹಾಗಾಗಿ ನೀರಾವರಿ ಜಮೀನು ಅಂದರೆ ಸೌಕರ್ಯ ಇದ್ದಂಗೆ ಆಯಿತಾ. ತಮ್ಮಣ್ಣನ ಹತ್ರ ಎಷ್ಟಿರುತ್ತೆ? 10 acres ಆಫ್ ವೆಟ್ಲ್ಯಾಂಡ್ ಇರುತ್ತೆ. ಎ ಕಂಫರ್ಟಬಲ್ ಹೌಸ್, ಒಂದು ಒಳ್ಳೆ ಮನೆ ಕೂಡ ಇರುತ್ತೆ. ಆ್ಯಂಡ್ ಮೆನಿ ಫಾಲೋವರ್ಸ್ ಅಂತ ಹೇಳಿದರೆ ಜನಪ್ರತಿನಿಧಿಗಳು ಅಂತ. ಅಂದರೆ ಈಗ ನನಗೆ 1,00,000 ಸಬ್ಸ್ಕ್ರೈಬರ್ ಫಾಲೋವರ್ಸ್ಗಳಿದ್ದಾರಲ್ವ, ಅಂದರೆ ಇವರೆಲ್ಲರೂ ನನ್ನ ವೆಲ್ ವಿಷರ್ಸ್ಗಳು ಅಂತ. ಅದರಲ್ಲಿ ಇರ್ತಾರೆ ಸ್ವಾರ್ಥಿಗಳು, ತಮ್ಮ ಎಕ್ಸಾಮಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು. ಆದರೆ ಆ ಪ್ರೀತಿ ವಿಶ್ವಾಸ ಇದೆ ಅಲ್ವಾ, ಅದನ್ನು ನಾವು ಫಾಲೋವರ್ಸ್ ಅಂತ ಕರಿತೀವಿ. ಬನ್ನಿ, ಹಿ ವಾಸ್ ವೆರಿ ಹ್ಯಾಪಿ ಮ್ಯಾನ್ ಇನ್ ದಿ ಬಿಗಿನಿಂಗ್. ತಮ್ಮಣ್ಣ ಮಾತ್ರ ಭಾಳ ಸಂತೋಷವಾಗಿ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ. ದೆನ್ ಹಿ ಹ್ಯಾಡ್ ಎ ರೈವಲ್, ಒಬ್ಬ ಶತ್ರು ಹುಡ್ಕೊತಾನೆ ತಮ್ಮಣ್ಣನಿಗೆ. ಹೌದಲ್ವಾ, ಮನುಷ್ಯ ಅಂದಮೇಲೆ ಶತ್ರುಗಳು ಇರಬೇಕಂದ್ರೆ ಈ ಪಾಠದ ತಿರುಳೇ ಅದು. ಇಫ್ ಯು ಬಾರ್ನ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಮ್ಯಾನ್, ಯು ಶುಡ್ ಹ್ಯಾವ್ ಅ ಎನಿಮಿ ಟು ಗ್ರೋ ಅಂತ. ಜೀವನದಲ್ಲಿ ಬೆಳಿಬೇಕು, ಜೀವನದಲ್ಲಿ ತಪ್ಪು ಕೆಲಸ ಮಾಡಬಾರ್ದು ಅಂದರೆ ಶತ್ರು ಬೇಕು. ಬನ್ನಿ, ಹಿ ವಾಸ್ ಎ ವೆರಿ ಹ್ಯಾಪಿ ಮ್ಯಾನ್ ಇನ್ ದ ಬಿಗಿನಿಂಗ್. ದೆನ್ ಹಿ ಹ್ಯಾಡ್ ಎ ರೈವಲ್ ನೇಮ್ಡ್ ಬಸವಯ್ಯ. ನೋಡಿ ಆಯಿತಾ, ಬಸವಯ್ಯ ಅಂತ ಒಬ್ಬ ಶತ್ರು ಇವನಿಗೆ ಹುಟ್ಕೊಳ್ತಾನೆ ಅದೇ ವಿಲೇಜಲ್ಲಿ. ಇಫ್ ತಮ್ಮಣ್ಣ ಪರ್ಚೇಸ್ಡ್ 4 acres ಆಫ್ ಎಕ್ಸ್ಟ್ರಾ ಲ್ಯಾಂಡ್. ತಮ್ಮಣ್ಣ ಏನಾದರೂ ಎಂಥ ಶತ್ರು ಅಂತ ಹೇಳಿದರೆ ಇವನು, ತಮ್ಮಣ್ಣ ಏನಾದರೂ ಹೋಗಿ ಎಲ್ಲಾದರೂ ಜಮೀನು 4 ಎಕರೆ ತಗೊಂಡ್ರೆ ಇವನು ಅದೇ ಸಮಯಕ್ಕೆ ಹೋಗ್ಬಿಟ್ಟು ಜಮೀನನ್ನು ತಗೊತಾ ಇದ್ದ. ಈ ರೀತಿಯಾಗಿ ಕಾಂಪಿಟೇಷನ್ ನಡೀತಾ ಇರುತ್ತೆ. ಇದನ್ನು ನಾವು ವಿಸಿಬಲ್ ಕಾಂಪಿಟೇಷನ್ ಅಂತ ಹೇಳ್ತೀವಿ, ಕಣ್ಣಿಗೆ ಕಾಣುವಂತಹ ಕಾಂಪಿಟೇಷನ್. ಇದನ್ನು ನಾವು ಲ್ಯಾಂಡ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಇದನ್ನು ನಾವು ಹೆಲ್ತಿ ಕಾಂಪಿಟೇಷನ್ ಅಂತ ಹೇಳ್ತೀವಿ. ದಿಸ್ ಲುಕ್ಡ್ ಹೆಲ್ತಿ ಕಾಂಪಿಟೇಷನ್ ಅಟ್ ದ ಬಿಗಿನಿಂಗ್ ಅಂದರೆ ಮೊದಲನೇದಾಗಿ ಇವೆಲ್ಲವೂ ಕೂಡ ನಮಗೆ ಹೆಲ್ತಿ ಕಾಂಪಿಟೇಷನ್ ಆಗಿ ನಮಗೆ ಕಾಣ್ತಾ ಇರುತ್ತದೆ. ಬಟ್ ಗ್ರ್ಯಾಜುಯಲಿ, ಆದರೆ ಬರ್ತಾ ಏನಾಗುತ್ತೆ, ಇಟ್ ಟುಕ್ ಎ ಸೀರಿಯಸ್ ಫಾರ್ಮ್. ಇದು ಹೆಲ್ತಿ ಕಾಂಪಿಟೇಷನ್ ಹೋಗಿ ಅನ್ಹೆಲ್ತಿ ಆಗಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಆಯಿತಾ. ದೆರ್ ವಾಸ್ ನೋ ಲ್ಯಾಂಡ್ ಲೆಫ್ಟ್ ಅಂದರೆ ಅರ್ಥ ಆಗುತ್ತಾ, ಆ ಊರಲ್ಲಿ ಲ್ಯಾಂಡೇ ಉಳಿದಿರಲ್ಲ, ಅಷ್ಟು ಇವರು ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾರೆ. ಯಾರು? ತಮ್ಮಣ್ಣ ಹಾಗೂ ಬಸವಯ್ಯ. ಇನ್ ದ ವಿಲೇಜ್ ಟು ಬೈ. ಬನ್ನಿ, ಹಾಗಿದ್ರೆ ಲ್ಯಾಂಡೇ ಇಲ್ಲ ಅಂದಮೇಲೆ ಮುಂದೇನಾಗತ್ತೆ ಅಂತ ನೋಡೋಣ. ಹಾಗಿದ್ರೆ ಒನ್ ಡೇ ತಮ್ಮಣ್ಣಸ್ ಲ್ಯಾಂಡ್ ಬಿಕೇಮ್ 1,000 acres. ತಮ್ಮಣ್ಣನ ಹತ್ರ ಎಷ್ಟಾಗ್ಬಿಡುತ್ತೆ ಅಂದರೆ ಒಂದಿನ 1,000 ಎಕರೆ ಲ್ಯಾಂಡಿನ ಓನರ್ ಆಗಿಬಿಡ್ತಾನೆ. ತಮ್ಮಣ್ಣ ಬಿಕಮ್ 1,000 acres ಅದಾ ಓನರ್. ಹಿ ಬಿಕಮ್ ಅ ಓನರ್ ಆಫ್ 1,000 acres ಆಫ್ ಲ್ಯಾಂಡ್. ಬಸವಯ್ಯ ಹ್ಯಾಡ್ ಓನ್ಲಿ 800 acres ಆಫ್ ಲ್ಯಾಂಡ್. ಸೇಮ್ ಟೈಮ್ ಬಸವಯ್ಯನ ಹತ್ರ 800 ಎಕರೆ ಇರುತ್ತೆ. 800 ಎಕರೆ ಅಂದರೆ ಅರ್ಥ ಆಗತ್ತಲ್ವ? 800 ಎಕರೆ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಕೇವಲ ಇಮ್ಯಾಜಿನ್ ಮಾಡಿ, ಬಸವಯ್ಯ 200 ಎಕರೆ ಡಿಫ್ರೆನ್ಸ್ ಇದೆ, ಆದರೆ ಅವನ ಕೈಯಲ್ಲಿ ಅದು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಬಸವಯ್ಯ ಡಿಡ್ ನಾಟ್ ಡೈಜೆಸ್ಟ್ ಇಟ್. ಸೊ ಬಸವಯ್ಯ ಹಿ ಸೆಂಟ್ ಹಿಸ್ ಫಾಲೋವರ್ಸ್. ಬಸವಣ್ಣನಿಗೂ ಕೂಡ ಆ ಶತ್ರುಗೂ ಕೂಡ ಅವನಿಗೂ ಕೂಡ ಫಾಲೋವರ್ಸ್ ಇರ್ತಾರೆ. ನೋಡಿ, ಈಗ ನೀವು ಕೆಟ್ಟ ಮನುಷ್ಯ, ನಿಮಗೂ ಕೂಡ ಗೆಳೆಯರು ಇರ್ತಾರೆ. ನಿಮ್ಮ ಫ್ರೆಂಡ್ ಭಾಳ ಒಳ್ಳೆ ಮನುಷ್ಯ, ಅವನಿಗೂ ಕೂಡ ಗೆಳೆಯರು ಇರ್ತಾರೆ. ಹಾಗೆ ಬಸವಯ್ಯ ಹಿ ಸೆಂಟ್ ಹಿಸ್ ಫಾಲೋವರ್ಸ್ ಆಯಿತಾ. ಏನಂತ, ಎಲ್ಲಿ ಕಳಿಸ್ತಾನೆ? ತಮ್ಮಣ್ಣನ ಹತ್ರ ಕಳಿಸ್ತಾನೆ. ಟು ಸೆಲ್ ಹಿಸ್ ಎಕ್ಸೆಸ್ ಲ್ಯಾಂಡ್. ತಮ್ಮಣ್ಣನಿಗೆ ಕಳಿಸ್ತಾನೆ. ಏನಂತ ಕಳಿಸ್ತಾನೆ ಫಾಲೋವರ್ಸ್ ಹತ್ರ? ನೋಡ್ರಪ್ಪ, 200 ಎಕರೆ ಅವನಿಗೆ ಸೆಲ್ ಮಾಡೋಕ್ಕೆ ಹೇಳು, ನನಗೆ ಬೇಕು ಅಂತ. ತಮ್ಮಣ್ಣ ವಾಸ್ ನಾಟ್ ರೆಡಿ ಟು ಸೆಲ್ ಹಿಸ್ ಲ್ಯಾಂಡ್. ಆದರೆ ತಮ್ಮಣ್ಣ ಮಾತ್ರ ರೆಡಿ ಇರಲ್ಲ, ನಾನು ಕೊಡಲ್ಲ ಅಂತ ಹೇಳಿ ಕಳಿಸ್ತಾನೆ. ಬಟ್ ಆಯಿತಾ, ಇನ್ಸ್ಟೆಡ್ ಹಿ ಶೋಡ್ ಇಂಟ್ರೆಸ್ಟ್ ಟು ಪರ್ಚೇಸ್ ಹೋಲ್ ಆಫ್ ಬಸವಯ್ಯಾಸ್ ಲ್ಯಾಂಡ್. ತಮ್ಮಣ್ಣ ಒಂದು ಮಾತು ಹೇಳಿ ಕಳಿಸ್ತಾನೆ, ಐ ಆಮ್ ರೆಡಿ ಟು ಪರ್ಚೇಸ್ 800 acres ಆಫ್ ಲ್ಯಾಂಡ್ ವಿಚ್ ಈಸ್ ದೇರ್ ವಿತ್ ಹೂಮ್, ವಿಚ್ ಈಸ್ ದೇರ್ ವಿತ್ ಅವರ್ ಬಸವಯ್ಯ ಅಂತ ಹೇಳಿ ಕಳಿಸ್ತಾನೆ. ದೆನ್ ಬಸವಯ್ಯ ಗಾಟ್ ಆ್ಯಂಗ್ರಿ ಆನ್ ತಮ್ಮಣ್ಣ. ಸೊ ಬಸವಯ್ಯ ಆ್ಯಂಡ್ ಹಿಸ್ ಫಾಲೋವರ್ಸ್ ಎನ್ಕ್ರೋಚ್ಡ್ ಅಂದರೆ ಅರ್ಥ ಆಯ್ತಾ, ಕಬಳಿಸಿಕೊಂಡರು. ಯಾರ ಲ್ಯಾಂಡನ್ನು? ತಮ್ಮಣ್ಣನ ಲ್ಯಾಂಡನ್ನು ಏನು ಮಾಡ್ತಾರೆ? ದೆ ಎನ್ಕ್ರೋಚ್ಡ್ ತಮ್ಮಣ್ಣಸ್ ಅಡಿಷ್ನಲ್ ಲ್ಯಾಂಡ್. ತಮ್ಮಣ್ಣ ಕುಡ್ ನಾಟ್ ಟಾಲರೇಟ್ ದಿಸ್. ಪಾಪ ತಮ್ಮಣ್ಣ ಆರಾಮಾಗಿರ್ತಾನೆ. ಇವು ಬಸವಯ್ಯ ಹಾಗೂ ಅವನ ಫಾಲೋವರ್ಸ್ ಹೋಗ್ಬಿಟ್ಟು ಅದನ್ನು ಫೋರ್ಸ್ಫುಲ್ಲಾಗಿ 200 ಎಕರೆ ಕಬಳಿಸ್ಕೊಂಡು ಅದಕ್ಕೆ ಫೆನ್ಸನ್ನು ಹಾಕಿ ಬರ್ತಾರೆ. ಫೆನ್ಸ್ ಅಂದರೆ ಬೇಲಿಯನ್ನು. ತಮ್ಮಣ್ಣ ಕುಡ್ ನಾಟ್ ಟಾಲರೇಟ್ ದಿಸ್. ತಮ್ಮಣ್ಣನಿಗೆ ಅದು ಡೈಜೆಷನ್ನೇ ಆಗಲ್ಲ. ಈಸ್ ಅ ಫಾಲೋವರ್ಸ್ ಸಜೆಸ್ಟೆಡ್. ತಮ್ಮಣ್ಣನ ಫಾಲೋವರ್ಸ್ ಬಂದು, ತಮ್ಮಣ್ಣ ಏನೋ ಸುಮ್ಮನೆ ಕುಂತುಬಿಟ್ಟಿಯಲ್ಲ, ಅವರು ಬಂದು ನಿನ್ನ ಎಲ್ಲ ಏನು ಗದ್ದೆಗಳನ್ನು ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ, ಕಬಳಿಸ್ಕೊಳ್ತಾ ಇದ್ದಾರೆ, ಏನೋ ಮಾಡ್ತಾ ಇದೆಯಾ? ಗೋ ಆ್ಯಂಡ್ ರಿಜಿಸ್ಟ್ರ್ ಎ ಕೇಸ್ ಇನ್ ದ ಕೋರ್ಟ್. ಹೋಗಿ ಕೋರ್ಟಲ್ಲಿ ಪೊಲಿಟಿಷಿಯನ್ ಎಲ್ಲ ಹೋಗಿ ಕೇಸಕ್ಕೆ ಬರೋ ಅಂತ.
ನೋಡಿ. ಆದರೆ ತಮ್ಮಣ್ಣ ವಾಸ್ ನಾಟ್ ರೆಡಿ ಫಾರ್ ಎನಿ ಆಫ್ ದೀಸ್. ಆದರೆ ತಮ್ಮಣ್ಣ ಬೇರೆ ವ್ಯಕ್ತಿಯವನು. ಈಗ ಎಕ್ಸಾಂಪಲ್ ಇಮ್ಯಾಜಿನ್ ಯುವರ್ ಸೆಲ್ಫ್. ಈಗ ನನಗೆ ಯಾರೋ ಒಬ್ಬರು ಕಮೆಂಟಲ್ಲಿ ಭಾಳ ಗಲೀಜಾಗಿ ಏನೋ ಹಾಕಿರ್ತಾರೆ, ಅದಕ್ಕೆ ನೀವು ಒಳ್ಳೆ ಫಾಲೋವರ್ಸು, ಅವ್ರೇನು ಮಾಡ್ತೀರಾ ನೀವು ಅಂತೇಳಿದರೆ, ಈಗ ನೋಡಿ ಇಮ್ಯಾಜಿನ್ ಯುವರ್ ಸೆಲ್ಫ್, ವಿಡಿಯೋ ನೋಡುವಾಗ ಸುಮ್ಮನೆ ಬುಲ್ಡೋಜರ್ ಹೊಡಿತಾನೆ ಕಣೋ ಇವನು ಅಂತ ಯಾವನೋ ಮೆಸೇಜ್ ಹಾಕ್ತಾನೆ. ಆವಾಗ ಒಳ್ಳೆಯ ವಿದ್ಯಾರ್ಥಿ ಹಾಗೂ ಇಂಟೆಲಿಜೆಂಟ್ ವಿದ್ಯಾರ್ಥಿ ಹಾಗೂ ದಿನ ಕ್ಲಾಸಲ್ಲಿ ಕುಂತು ಪಾಠ ಕೇಳುವಂಥ ವಿದ್ಯಾರ್ಥಿ ಗೊತ್ತಿರುತ್ತೆ, ಓ ಸರು ಸುಳ್ಳಾಗ್ತಾ ಇಲ್ಲ, ಕರೆಕ್ಟಾಗಿ ಹಾಕಿದ್ದಾರೆ ಅಂತ. ಅವನು ಅವಾಗ ರಿಪ್ಲೈ ಮಾಡ್ತಾನೆ, ಹೀಗೆಲ್ಲ ನೀನು ಕಮೆಂಟ್ ಮಾಡಬೇಡಪ್ಪ, ಈಸ್ ಡೂಯಿಂಗ್ ಗುಡ್ ಜಾಬ್, ದಟ್ ಎವ್ರಿಥಿಂಗ್ ಈಸ್ ರೈಟ್ ಅಂತ ಹಾಕ್ತಾರೆ. ಹೌದಲ್ವಾ? ಅಂತಹ ವ್ಯಕ್ತಿ ತಮ್ಮಣ್ಣ ಆಗಿರ್ತಾನೆ. ಹಿ ವಾಸ್ ನಾಟ್ ರೆಡಿ ಟು ಫೈಲ್ ಎ ಕೇಸ್. ಯಾರ ವಿರುದ್ಧವಾಗಿ? ಆಪೋಸಿಟ್ ಟು ಬಸವಯ್ಯ. ಆಯಿತಾ? ಈ ಹ್ಯಾಡ್ ಎ ಡಿಫ್ರೆಂಟ್ ಪ್ಲಾನ್. ತಮ್ಮಣ್ಣನ ಮನಸ್ಸಲ್ಲಿ ಡಿಫ್ರೆಂಟ್ ಪ್ಲಾನ್ ಇರುತ್ತೆ. ಅದೇನು ಅಂತ ಹೇಳಿದರೆ, ನಾನು ಬಸವನಿಗೆ ಪಾಠವನ್ನು ಕಲಿಸಬೇಕು, ಈ ರೀತಿಯಾಗಿ ನಾನು ಬಸವನ ಜೊತೆ ಕಾಂಪಿಟೇಷನ್ ಮಾಡಲಿಕ್ಕೆ ಆಗಲ್ಲ ಅಂತ. ಇದನ್ನು ನಾವು ಹೆಲ್ತಿ ಕಾಂಪಿಟೇಷನ್ ಅಂತ ಕರಿತೀವಿ. ಇದನ್ನು ತಾವುಗಳು ಬರೆದ್ರೆ 4ಕ್ಕೆ 4 ಅಂಕಗಳು ಸಿಗುತ್ತೆ. ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ 10 ನಿಮಿಷ ಕೊಟ್ಟಲ್ವಾ? ಗಾಡ್ ಬ್ಲೆಸ್ ಯು ಮೈ ಡಿಯರ್. ಒಂದೇ ಒಂದು ರಿಕ್ವೆಸ್ಟು, ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ತಕ್ಷಣ ಕಮೆಂಟಲ್ಲಿ ನಿಮಗೆಲ್ಲರಿಗೂ ಕೂಡ ಹೈಪ್ ಅಂತ ಆಪ್ಷನ್ ಬಂದೇ ಬಿಡುತ್ತೆ. ಆಯಿತಾ? ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ ಆದ ತಕ್ಷಣ ಕಳಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು.